ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಎಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಾರ್ಮಲ್ ರ್ಯಾಂಡಮ್ ವ್ಲಾಗ್ ಶೇರ್ ಮಾಡ್ತಿದ್ದೀನಿ. ಸೊ ಇವತ್ತು ಸಂಡೇ, ಡೈಲಿ ವ್ಲಾಗ್ ಮಾಡೋಣ ಅಂತ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವಾಗ ಟೈಮ್ ಆಗಿರೋದು 9 o'clock. ಎದ್ಬಿಟ್ಟು ಫ್ರೆಶ್ ಅಪ್ ಆಗಿ ತಲೆ ಸ್ನಾನ ಮಾಡ್ಕೊಂಡೆ ಸ್ವಲ್ಪ. ಸೊ ಇವಾಗ ಟಿಫನ್ ತಿಂದ್ಬಿಟ್ಟು ಸ್ವಲ್ಪ ಈಚೆ ಕೆಲಸ ಇದೆ, ಸೊ ಅಲ್ಲಿಗೆ ಹೋಗಬೇಕು. ನೋಡೋಣ, ಆದ್ರೆ ವಿಡಿಯೋ ಶೇರ್ ಮಾಡ್ಕೊತೀನಿ, ಇಲ್ಲ ಹೋಗಿ ಬಂದು ಆಮೇಲೆ ಮನೇಲಿ ಸಿಗ್ತೀನಿ. ಆ್ಯಂಡ್ ಮೋರ್ ಓವರ್ ಈ ವ್ಲಾಗ್ ಮಾಡ್ತಾ ಇರೋ ಕಾರಣ ಬಿಕಾಸ್ ಇವತ್ತು ಸಂಜೆ ಬಿಗ್ ಬಾಸ್ ಇದೆ. ಲೈಕ್ ಸಂಡೇ ನಾನು ಈ ವಿಡಿಯೋ ನಿಮಗೆ ಮಂಡೇ ಪೋಸ್ಟ್ ಮಾಡ್ತೀನಿ, ನೀವೆಲ್ಲರೂ ಮಂಡೇ ಲೈವ್ ನೋಡ್ತಾ ಇರ್ತೀರಾ. ಆ್ಯಂಡ್ ಸೊ ಆ ರೀಸನ್ಗೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬಿಗ್ ಬಾಸ್ ಬರ್ತಾ ಇದೆ, ಐ ಆಮ್ ಸೂಪರ್ ಎಕ್ಸೈಟೆಡ್ ಅಂತಲೇ ಹೇಳ್ಬೋದು. ಸೊ 3 months ಕಂಟಿನ್ಯೂಸ್ ನಾನ್ ಸ್ಟಾಪ್ ಟಿವಿ ವಾಚಿಂಗ್ ನಾನು ಇನ್ಮೇಲಿಂದ. ಸೊ ಅದೇ ನೀನೇ ನಮ್ಮ ಅಮ್ಮಂಗೆ ರೇಗಿಸ್ತಾ ಇದ್ದೆ, ಅಮ್ಮ ಇನ್ಮೇಲೆ ಬಿಗ್ ಬಾಸ್ ಸ್ಟಾರ್ಟು ಅಂತ. ಸೊ ಅವರು ಇವಾಗ ಮಲ್ಗದೆ 11 ಗಂಟೆ ಆಗ್ತಿತ್ತು, ಇನ್ನು ನಾಳೆಯಿಂದ 12 ಗಂಟೆ ಅಂತ. ಸೊ ನಿನ್ನೆ ಅವ್ರು ರೇಗಿಸ್ತಾ ಇದ್ರು. ಸೊ ಇನ್ ಕೇಸ್ ಆದ್ರೆ ಅವರ ಒಂದು ಒಪಿನಿಯನ್ ನಿಮ್ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಬಿಗ್ ಬಾಸ್ ಅಂದ್ರೆ ಅವ್ರಿಗೆ ಎಷ್ಟು ಇಷ್ಟ ಅಂತ. ಆ್ಯಂಡ್ ಇವಾಗ ಎದ್ದು ರೆಡಿಯಾದ ಟಿಫನ್ ತಿನ್ಬೇಕು ಇವಾಗ. ಎಸ್, ನಾನೊಂದು ಮೇಕ್ ಓವರ್ ಶೂಟ್ ಇತ್ತು, ಸೊ ಆ ರೀಸನ್ಗೆ ಅಲ್ಲಿಗೆ ಹೋಗಿದ್ದೆ. ಇದರದ್ದೇ ಸಪ್ರೇಟ್ ಲಾಗ್ ಶೇರ್ ಮಾಡ್ತೀನಿ, ನೀವು ಅಲ್ಲಿ ಇನ್ನೂ ಡೀಟೇಲ್ ಆಗಿ ಇದ್ರ ಬಗ್ಗೆ ತಿಳ್ಕೊಬೋದು. ಎಸ್, ಇವಾಗ ಈ ಒಂದು ಡೈರಿ ಲಾಗ್ನ ಎಂಜಾಯ್ ಮಾಡಿ. ಎಸ್ ಗ್ಯಾಸ್, ಈಗ ಮನೆಗೆ ಬಂದೆ. ಟೈಮ್ ಆಗಿರೋದು 3 o'clock ಆಗಿದೆ. ಸೊ ಔಟ್ಫಿಟ್ ಚೇಂಜ್ ಮಾಡ್ಕೊಂಡು ರೆಡಿ ಆಗಿದ್ದೀನಿ. ನಮ್ಮಮ್ಮ ಈಗ ಅಡುಗೆ ಮನೆ ಕ್ಲೀನ್ ಮಾಡು ಅಂತ ಹೇಳಿದ್ದಾರೆ. ಚಿಕ್ಕದಾಗಿ ಮಾಡಬೇಕು, ಫುಲ್ ಡೀಪ್ ಕ್ಲೀನಿಂಗ್ ಅಂತ ಇಲ್ಲ. ನಾರ್ಮಲಾಗಿ ಬಾಕ್ಸಸ್ ಎಲ್ಲ ತೆಗೆದು ಸ್ವಲ್ಪ ನೀಟಾಗಿ ಒರೆಸಿ ಇಡ್ತೀನಿ. ನಿಮ್ಮ ಜೊತೆನೂ ಒಂದು ಸ್ವಲ್ಪ ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ನ ಶೇರ್ ಮಾಡ್ಕೊತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದಿರೋ ಕೊನೆ ತನಕ ನೋಡಿ. ಬಂದು ಪರೋಟ ಮಾಡ್ಕೊಟ್ಟಿದ್ದೆ ಅಂತ ಮತ್ತೆ ಊಟ ಮಾಡಿದೆ. ಟಿಫಿನ್ ಮಾಡ್ಕೊಂಡು ಹೋಗಿದ್ದೆನಲ್ಲ, ಸೊ ಬಂದು ಊಟ ಮಾಡಿದೆ. ಆ್ಯಂಡ್ ನೀವೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮಮ್ಮ ಇಲ್ಲಿ ಇವಾಗ ಚಿಕ್ಕ ಪುಟ್ಟ ಕ್ಲೀನಿಂಗ್ ಕೂಡ ಮಾಡ್ತಾ ಇದ್ದಾರೆ, ಡೋರ್ ಒರೆಸ್ತಾ ಇದ್ದಾರೆ. ಅದಾದಮೇಲೆ ಕಿಟಕಿ ಅದೆಲ್ಲ ನಮ್ಮಮ್ಮ ಮಾಡಿದ್ದಾರೆ. ಇದು ಏನಕ್ಕೆ ಅಂತ ಅನ್ಕೋಬೋದು, ದಸರಾ ಬರ್ತಿದೆ ಅಲ್ವಾ, ಸೊ ಆ ರೀಸನ್ನಿಗೆ ಚಿಕ್ಕ ಪುಟ್ಟ ಕ್ಲೀನಿಂಗ್ ನಡೀತಾ ಇದೆ ಮನೆಯಲ್ಲಿ. ಹಬ್ಬ ಇದೊಂದು ಫಸ್ಟ್ ರೋ, ಸೆಕೆಂಡ್ ರೋ, ಥರ್ಡ್ ರೋ ಒಂದು ಕಂಪ್ಲೀಟ್ ಮಾಡಿದೆ. ಚಿಕ್ಕದಾಗೆ ಕ್ಲೀನಿಂಗ್ ಮಾಡಿರೋದು, ಜಾಸ್ತಿ ಡೀಪ್ ಕ್ಲೀನಿಂಗ್ ಮಾಡಿಲ್ಲ. ಬಿಕಾಸ್ ರೀಸೆಂಟಾಗಿ ವರಮಹಾಲಕ್ಷ್ಮಿ ಹಬ್ಬ ಆಯ್ತಲ್ಲ, ಸೊ ಆವಾಗ ಕ್ಲೀನಿಂಗ್ ಮಾಡ್ಕೊಂಡಿದ್ದೀವಿ. ಅದಾದಮೇಲೆ ಯಾವುದಪ್ಪ ಆಯ್ತಮ್ಮ, ವರಮಹಾಲಕ್ಷ್ಮಿ ಆದಮೇಲೆ ಗಣೇಶ ಹಬ್ಬಕ್ಕೂ ಚಿಕ್ಕ ಪುಟ್ಟ ಕ್ಲೀನಿಂಗ್ ಮಾಡಿದ್ದೀವಿ. ಸೊ ಡೀಪ್ ಕ್ಲೀನಿಂಗ್ ಅಂತ ದೀಪಾವಳಿಗೆ ಹೆಂಗೂ ಬರ್ತಾ ಇದೆ, ಸೊ ಅದಕ್ಕೋಸ್ಕರ ಡೀಪ್ ಕ್ಲೀನಿಂಗ್ ಅದಕ್ಕೆ ಮಾಡೋಣ ಅಂತ ಈಗ ನಾರ್ಮಲಾಗಿ ಎತ್ತು ಎಲ್ಲ ಒರೆಸ್ಬಿಟ್ಟು ನೀಟಾಗಿ ಜೋಡಿಸಿದ್ದೀನಿ ಅಷ್ಟೇ. ಸೊ ನಮ್ಮಮ್ಮ ಇದೆಲ್ಲ ಯಾರಮ್ಮ ತೋರಿಸ್ತಾರೆ ಅಂತಿದ್ದಾರೆ, ನಾನು ತೋರಿಸ್ತೀನಿ ಇರಲಿ ಅಂತ. ಆ್ಯಂಡ್ ಇನ್ನೂ ಒಂಚೂರು ಮೆಸ್ ಇದೆ ಆ್ಯಕ್ಚುಲಿ, ಇನ್ನೂ ಕ್ಲೀನ್ ಕಂಪ್ಲೀಟ್ ಆಗಿಲ್ಲ. ಈ ಒಂದು 3 rows ಕಂಪ್ಲೀಟ್ ಆಯಿತು. ನನಗೆ ಹೆವಿ ತಲೆನೋವ್ತಾ ಇದೆ, ಅದಕ್ಕೆ ಒಂದು ಟ್ಯಾಬ್ಲೆಟ್ ಹಾಕೋಣ ಅಂತ ಬಂದೆ. ಏನಂದಮ್ಮ? ಸೀರೆ ಪ್ಲೈನ್ ಸೀರೆಗಳೇ ಅಂತ ಸೀರೆಗಳಂದ್ರೆ? ಹಾಂ, ಪ್ಲೈನು. ಕುಚ್ಚೆಲ್ಲ ಏನು ಬೇಡ. ಸೊ ನಮ್ಮ ಆರ್ಗನೈಸೇಷನಲ್ಲಿ ದಸರಾ ಹಬ್ಬಕ್ಕೆ ಸ್ಯಾರಿ ಹಾಕೊಂಡು ಹೋಗ್ಬೇಕು. 10th ಫಂಕ್ಷನ್ ಇದೆ. ಸೊ ಆ ರೀಸನ್ಗೆ ಆನ್ಲೈನಲ್ಲಿ ಸ್ಯಾರಿ ಬುಕ್ ಮಾಡ್ಕೊಂಡಿದ್ದೆ. ನಾನು ಪೂಜಾ ಮ್ಯಾಮ್ ಒಂದೇ ಥರ ಹಾಕೊತಿದ್ದೀವಿ. ಅವ್ರದ್ದು ಇನ್ನೂ ಬಂದಿಲ್ಲ, ಅವ್ರದ್ದು ಬಂದಿದೆ, ನಂದು ಇನ್ನೂ ಬಂದಿಲ್ಲ. ಸೊ ಅದೇ ನಮ್ಮಮ್ಮ ಇವಾಗ ಹೇಳ್ತಿದ್ರು, ಪ್ಲೈನ್ ಸ್ಯಾರಿನ ಕುಚ್ಚೇನಾದ್ರೂ ಹಾಕ್ಬೇಕಂತ ಕೇಳ್ತಿದ್ರು. ಆಮೇಲೆ ಜಾತ್ರೆಲ್ಲ ಸ್ಯಾರಿನ ನಾನೇನು ಹಾಕ್ಸ್ಕೊಂಡಿಲ್ಲ, ದಿಸ್ ನಾರ್ಮಲಾಗಿ ಬ್ಲೌಸ್ ಹೊಲ್ಸ್ಕೊತೀನಿ. ನೋಡ್ತೀನಿ ಯಾವ ಥರ ಹೊಲ್ಸ್ಕೊತೀನಿ ಅಂತ ನಾನು ನಿಮಗೆ ಶೇರ್ ಮಾಡ್ಕೊತೀನಿ. ಎಸ್, ಇನ್ನು ಯಾರೆಲ್ಲ ನಾನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿಲ್ಲ, ಪ್ಲೀಸ್ ಫಾಲೋ ಮಾಡಿ. ಇಲ್ಲಿದೆ ನನ್ನ ಇನ್ಸ್ಟಾಗ್ರಾಮ್ ID ಚಿತ್ರ ಸುರೇಶ್ ಅಂತ. ಸೊ ಟೋಟಲ್ ಆಗಿ ನನಗೆ 2.5 M ವ್ಯೂಸ್ ಆಗಿದೆ ಆ ವಿಡಿಯೋ. ಸೊ ತುಂಬಾ ಖುಷಿ ಇದೆ. ಫಾಲೋವರ್ಸು ಜಾಸ್ತಿ ಆಗಿದ್ದಾರೆ, ಅದೆಷ್ಟು ಬೇಗ 2K ರೀಚ್ ಆಗಿಬಿಡಲಿ. ಸೊ ಅದಕ್ಕೆ ಇನ್ಯಾರೆಲ್ಲ ಫಾಲೋ ಮಾಡ್ತಾಯಿಲ್ಲ, ದಯವಿಟ್ಟು ಹೋಗಿ ಫಾಲೋ ಮಾಡಿ. ಡೋಂಟ್ ಮೈಂಡ್, ಇಲ್ಲಿ ಮೆಸ್ ಇದೆ, ಹೌದು, ಅಡುಗೆ ಮನೆ ಕ್ಲೀನ್ ಮಾಡ್ತಿದ್ದೀನಿ ಅಂತ ಗೊತ್ತಾಗಬೇಕಲ್ಲ. ಕಮ್ ಬ್ಯಾಕ್ ಟು ದ ಫೀಲ್ಡ್. ಎಸ್, ಇದನ್ನು ನಾನು ತುಂಬ ದಿನದಿಂದ ತಗೋಬೇಕಂತ ಆಸೆ ಪಡ್ತಾ ಇದ್ದೆ. ಸೊ ನಮ್ಮಮ್ಮ ರೀಸೆಂಟಾಗಿ ತಂದರು, ಮೇ ಬಿ ಒಂದು 2-3 months ಆಗಿರ್ಬೋದು ಸರ್ ತಂದು. ಸೊ ಇದರಲ್ಲಿ ಕಲ್ಲುಪ್ಪು ಹಾಕಿಟ್ಟಿದ್ದೀನಿ. ಆ್ಯಂಡ್ ಅದು ಇನ್ನೊಂದಿದೆ, ಅದರಲ್ಲಿ ಪುಡಿ ಉಪ್ಪು ಹಾಕಿಟ್ಟಿದ್ದೀನಿ. ಚೆನ್ನಾಗಿ ಈ ಥರ ಒಂದು ಏನಂತಾರೆ ಇದನ್ನ, ಇದೇನಂತಾರಮ್ಮ? ಜಾಡಿ. ಹಾಂ, ಸೊ ಇದು ಮನೇಲಿದ್ರೆ ಏನೋ ಒಂಥರ ಚೆನ್ನಾಗಿ ಲಕ್ಷಣವಾಗಿ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಇವನ್ ಮಡಿಕೆ ಪ್ಲೇಟ್ ತಂದಿದ್ದೀನಿ, ಅದನ್ನೆಲ್ಲ ಆಮೇಲೆ ತೋರಿಸ್ತೀನಿ ನಿಮಗೆ. ಆಯಿಲ್ ಎಲ್ಲ, ಗ್ರಾಸರಿ ಎಲ್ಲ ಸ್ವಲ್ಪ ರೀಫಿಲ್ ಮಾಡಬೇಕು, ಅದನ್ನೆಲ್ಲ ಆಮೇಲೆ ಮಾಡ್ತಾರೆ ನಮ್ಮಮ್ಮ. ನಮ್ದು ಅದೆಲ್ಲ ರೀಫಿಲ್ ಎಲ್ಲ ಓನ್ಲಿ ನಮ್ಮಮ್ಮಂಗೆ ಕ್ಲೀನಿಂಗ್ ಮಾಡಿಕೊಟ್ಟಿರೋ ನನ್ನ ಕೆಲಸ. ಇದು ಡ್ರೈ ಫ್ರೂಟ್ ಬಾಕ್ಸ್. ಸೊ ಇಲ್ಲಿ ಇದು ಡ್ರೈ ಫ್ರೂಟ್ಸ್ ಬಾಕ್ಸು, ಅದು ನಮ್ಮಮ್ಮ ಆಮೇಲೆ ಫಿಲ್ ಮಾಡ್ತಾರೆ. ರೀಫಿಲ್ಲಿಂಗ್ ಕೆಲಸನ ನಮ್ಮಮ್ಮಂದು. ಇದರಲ್ಲಿ ಎಲ್ಲ ಈ ಮಸಾಲ ಪ್ಯಾಕೆಟ್ ಬರುತ್ತಲ್ಲ, ಈ ಚಿತ್ರಾನ್ನ ಪ್ಯಾಕೆಟು, ಟೊಮೆಟೊ ಬಾತ್ ಪೌಡರ್ ಪ್ಯಾಕೆಟು, ಅದೆಲ್ಲ ಇದರಲ್ಲಿ ಇಟ್ಟಿದ್ದಾರೆ. ಇದು ಗ್ರೀನ್ ಟೀ.
ಗೈಸ್. ಸೊ ಇಷ್ಟ ಆಗಿದೆ. ಆ್ಯಂಡ್ ಇದು ಕೆಳಗಡೆ ಆಯಿಲ್ ಫಿಲ್ಲರ್ ಇದು. ಎಸ್, ಇದರಲ್ಲೆಲ್ಲ ಸ್ಪೂನ್ಸ್ ಹಾಕಿಟ್ಟಿದ್ದೀನಿ. ಇದರಲ್ಲೆಲ್ಲ ನೈಫ್ ಅಥವಾ ತುರಿಯೋದು ಅದೆಲ್ಲ ಇದರಲ್ಲಿದೆ. ಕಟ್ಲೆಟ್. ಎಸ್, ಇವಾಗ ಇದೊಂದು ಸೆಟಪ್ ಆಯಿತು. ಇವಾಗ ಸ್ಟವ್ ಒರೆಸ್ಬೇಕು. ತಟ್ಟೆ ಸ್ಟ್ಯಾಂಡ್ ಒಂಚೂರು ಚಿಕ್ಕದಾಗಿ ಕ್ಲೀನ್ ಮಾಡಬೇಕು. ಅದಾದಮೇಲೆ ಸಿಂಕ್ ಫುಲ್ ಪಾತ್ರೆ ಅದನ್ನ ತೊಳಿಬೇಕು. ಎಸ್ ಗೈಸ್, ಸ್ವಲ್ಪ ಕ್ಲೀನಿಂಗ್ ಆಯಿತು. ಅಷ್ಟೊತ್ತಿಗೆ ನಮ್ಮ ಒಂದು ಬಿಗ್ ಬಾಸ್ ಸ್ಟಾರ್ಟ್ ಆಯಿತು. ಸೊ ತೋರಿಸೋ ಅಲ್ಲಿ ಬಿಗ್ ಬಾಸ್ ಸ್ಟಾರ್ಟ್ ಆಗಿದೆ. ಸುದೀಪ್ ಎಂಟ್ರಿ ಕೊಡ್ತಾರೆ ಟಿವಿಯಲ್ಲಿ. ನಮ್ಮ ಒಂದು ಫಸ್ಟ್ ಕಂಟೆಸ್ಟೆಂಟ್ಸ್ ಬಂದು ಭವ್ಯ ಗೌಡ. ಸೊ ನನಗಂತೂ ಫುಲ್ ಎಕ್ಸೈಟೆಡ್ ಆಗಿದ್ದೀನಿ ಯಾವಾಗ ಫುಲ್ ಎಪಿಸೋಡ್ನ ಕಂಟಿನ್ಯೂಸ್ ಆಗಿ 3 months ನೋಡ್ತೀನಿ ಅಂತ. ಸೊ ನಾನೊಂದು ಟಿವಿ ಶೋ ನೋಡೋದಾದ್ರೆ ಬಿಗ್ ಬಾಸ್ ಸೀಸನ್ 1 ನಾನು ನೋಡೋದು. ಸೊ ಟೋಟಲಾಗಿ ಒಂದು 6 years ಕಂಟಿನ್ಯೂಸ್ ಆಗಿ ನೋಡ್ಕೊಂಡ್ ಬಂದಿದ್ದೀನಿ. ಮುಂಚೆದೆಲ್ಲ ನಾನು ನೋಡಿಲ್ಲ, ಬಟ್ ಅದ್ರ ಟೆಲಿಕಾಸ್ಟ್ ಆಗಿರೋದು ಜಿಯೋದಲ್ಲಿ ಇರ್ತಿತ್ತಲ್ಲ, ಸೊ ಅದ್ರಲ್ಲಿ ನೋಡಿದ್ದೀನಿ. ನಮ್ಮ ಮನೇಲಂತೂ ನಮ್ಮಪ್ಪ ನಮ್ಮಮ್ಮ ಬೈತಾನೆ ಇರ್ತಾರೆ. ಅದು ಬಿಕಾಸ್ ಸ್ಟಾರ್ಟ್ ಆಗೋದು 9 ಆಗುತ್ತೆ, ಎಂಡ್ ಆಗೋದು ಅಟ್ಲೀಸ್ಟ್ 11-11:30 ಇರುತ್ತಲ್ಲ. ಸೊ ಕಂಟಿನ್ಯೂಸ್ ಆಗಿ ಕುತ್ಕೊಂಡು 3 months ನೋಡಿದ್ರೆ ಕಣ್ಣು ಯಾವ್ದಕ್ಕೆ ಬರುತ್ತೆ ಅಂತ. ಸೊ ಬಟ್ ನಾನು ಒಂದೂ ಮಿಸ್ ಮಾಡಿದ್ರೆ, ಒಂದು ಎಪಿಸೋಡು ಮಿಸ್ ಮಾಡಿದ್ರೆ ಕಂಟಿನ್ಯೂಸ್ ಆಗಿ ಡೈಲಿ ನೋಡ್ತೀನಿ. ಅದು ವೀಕೆಂಡ್ ವಿತ್ ಸುದೀಪ್ ಮಾತ್ರ ಮಿಸ್ಸೇ ಮಾಡೋಂಗಿಲ್ಲ. ಇವಾಗ ನೋಡಿ ಗೈಸ್, ನಾಳೆ ಎಕ್ಸಾಮ್ ಇದೆ, ಕುತ್ಕೊಂಡು ಬಿಗ್ ಬಾಸ್ ನೋಡ್ತಾ ಇದ್ದೇನೆ. ನಿನ್ನ ಪ್ರಕಾರ ಏನು ಅನಿಸ್ತಿದ್ಯಾ ಬಿಗ್ ಬಾಸ್? ಪಾಪ ಅವನಿಗೆ ನಾಳೆಯಿಂದ ಎಕ್ಸಾಮು ಗೈಸ್, ನೋಡೋಂಗಿಲ್ಲ ಅವನು. ಅಂದರೆ ಇವತ್ತು ನಾನು ಮಂಡೇ ಪೋಸ್ಟ್ ಮಾಡ್ತಾ ಇದ್ದೀನಿ. ಸೊ ಅವ್ನಿಗೆ ಇವತ್ತಿಂದ ಇಂಟರ್ನಲ್ಸು. ಸೊ ಅವ್ನು ಖಂಡಿತ ಒಂದು 6 ದಿನನಾ 3 days ನೋಡೋಂಗಿಲ್ಲ. ಒಂದಿನ 2 ಸಬ್ಜೆಕ್ಟ್ಸ್ ಇದೆ. ಅದು ಏನು ಓದಿದನೋ ಗೊತ್ತಿಲ್ಲ. ಹೆಂಗನ್ಸ್ತಿದೆ ಬಿಗ್ ಬಾಸ್ ಸ್ಟಾರ್ಟ್ ಆಗಿ? ಬಟ್ ಡಿಗ್ರಿ BCom ಫಸ್ಟ್ ಇಂಟರ್ನಲ್ಸು ಅದೇ ಟೈಮಿಗೆ ಬಿಗ್ ಬಾಸ್ ಸ್ಟಾರ್ಟ್ ಆಗಿದೆ. ನೀವು ಆಲ್ರೆಡಿ ನೋಡಿದ್ರಿ ಇಂಟ್ರೋ, ಲೈಕ್ ಬಿಗ್ ಬಾಸ್ ಇಂಟ್ರೋ ಏನೋ ಅದು. ಅಂದರೆ VT ನೋಡಿದ್ರಿ ಯಾವ ಥರ ಆಯಿತು, ಸಕ್ಕತ್ತಾಗಿದೆ. ಆ ಕಾನ್ಸೆಪ್ಟೇ ಚೆನ್ನಾಗಿದೆ, ನರ್ಕ ಮತ್ತು ಸ್ವರ್ಗ ಅನ್ನೋದು. ಸೊ ನೋಡಬೇಕು ಎಷ್ಟು ಜಗಳ ಇರುತ್ತೆ. ನಾನು ಮೇನ್ ಕಾಯೋದೇ ಜಗಳಕ್ಕೋಸ್ಕರ. ಒಂದು ಜಗಳನೂ ಮಿಸ್ ಮಾಡ್ದಿರ ನೋಡ್ತೀನಿ. ಆ್ಯಂಡ್ ಹೆಂಗೆ ಅನಿಸ್ತಿದ್ಯೋ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಿರೋದು? ಧೀರಜ್ ಫೇವ್ರೆಟ್ ಭವ್ಯ ಗೌಡ ಅಂತೆ. ಸೊ ಫಿಕ್ಸ್ ಆಗಿದ್ದೇನೆ ಭವ್ಯ ಅಂತ. ಲೆಟ್ಸ್ ಸಿ ಇದೇ ಕಂಟಿನ್ಯೂ ಆಗುತ್ತಾ ಎಂಡ್ ಆಗೋವರೆಗೂ ಅಂತ ನಿಮ್ಗೆ ಅಪ್ಡೇಟ್ಸ್ ಕೊಡ್ತೀನಿ. ಆ್ಯಂಡ್ ಧೀರು ಮಿಸ್ ಮಾಡಿದ್ರೆ ಎಲ್ಲ ಎಪಿಸೋಡ್ ನೋಡ್ತೀಯಾ? ಆ್ಯಂಡ್ ಅಮ್ಮ ಹೇಳ್ರಿ, ನಿಮಗೆ ಇಷ್ಟನಾ? ನಮ್ಗಿಷ್ಟ ಆದ್ರೆ ನೋಡಕ್ ಅಷ್ಟೊಂದು ಇಷ್ಟ ಆಗಲ್ಲ. ಬಟ್ ಎಲ್ಲಾ ಎಪಿಸೋಡ್ ನೋಡ್ತೀರಾ? ನೋಡ್ತಾನೆ, ಇಷ್ಟ ಇಲ್ಲ ಅಂತೇನಿಲ್ಲ, ನೋಡ್ತಾನೆ. ಅದೇ ನನ್ನ ಒಂದ್ ಕಾಟಕ್ಕೆ ನಾನು ಹಾಕಿರ್ತೀನಲ್ವಾ, ಸೊ ಆ ರೀಸನ್ಗೆ ನಮ್ಮಪ್ಪ ಆಗ್ಲಿ ನಮ್ಮಮ್ಮ ಆಗ್ಲಿ ನೋಡ್ತಾರೆ. ಲಾಸ್ಟ್ಗೆ ಅವರೇ ಅಡಿಕ್ಟ್ ಆಗ್ಬಿಟ್ಟಿರ್ತಾರೆ. ಚಿನ್ನು ಬಿಗ್ ಬಾಸ್ ಬಂತು ಅಂತ ಅವರೇ ಕರೀತಾರೆ ನಮ್ಮಪ್ಪನೇ. ಅಮ್ಮ ಟಿವಿ ನಾನು ನೋಡೋದೇ ಇದೊಂದೇ ಶೋ. ನೋಡೋದೇ ಇದೊಂದೇ ಶೋ. ಆ ಶೋ ಇಲ್ಲ ಅಂದ್ರೆ ಫುಲ್ ಮೊಬೈಲಲ್ಲಿ ಹೋಗಿರ್ತೀಯ. ಬೇರೆ ಟೈಮಲ್ಲಿ ನಿಮ್ಮಪ್ಪ ಟಿವಿ ನೋಡ್ ಬರಮ್ಮ ಅಂತ ಕರೆದ್ರು ಒಂದ್ ದಿವ್ಸಕ್ಕೂ ಟಿವಿ ನೋಡಕ್ ಬರಲ್ಲ. ನೋಡೋದು ಒಂದೇ ಬಿಗ್ ಬಾಸ್ ಮಾತ್ರ ನೋಡ್ಬೇಡಮ್ಮ ಅಂದ್ರೆ ಮಿಸ್ ಮಾಡಲ್ಲ. ನಮ್ಮಪ್ಪ ಎಷ್ಟು ಬೈತಾರೆ, ಬಾ ನ್ಯೂಸ್ ನೋಡು, ಏನಾದ್ರು ಅದೇನೋ ಶೋಸ್ ನೋಡು ಅಂತ ಎಷ್ಟು ಹೇಳ್ತಾ ಇರ್ತಾರೆ. ನನ್ಗೆ ಅದ್ರೆಲ್ಲ ಇಂಟ್ರೆಸ್ಟ್ ಇರಲ್ಲ. ನಾನು ಬರೀ ಫೋನ್ ನೋಡ್ಕೊಂಡು ಕುತ್ಕೊಂಡ್ಬಿಟ್ಟಿರ್ತೀನಿ. ನೋಡಿದ್ರೆ ಯಾವಾಗಾದ್ರೂ ಒಂದೊಂದು ಎಪಿಸೋಡ್ ರಾಜಾರಾಣಿ ನೋಡ್ತೀನಿ ಅಷ್ಟೇ, ಅದ್ ಬಿಟ್ರೆ ಇಲ್ಲ. ಅದ್ರಲ್ಲಿ ಈಗ ಬಿಗ್ ಬಾಸ್ ಬಂದಿದೆ ಅಲ್ಲ, ಸೊ ಇದಂತೂ ನಾನ್ ಸ್ಟಾಪ್ ಆಗಿ ನೋಡ್ತೀನಿ. ಬೆಳಗ್ಗೆ ನೋಡಿ, ಇವಾಗ ನೈಟ್ ಸೀರಿಯಲ್ ಎಲ್ಲ ನಮ್ಮನೇಲಿ ಯಾರು ಅಷ್ಟು ಸೀರಿಯಲ್ ಎಲ್ಲ ನೋಡಲ್ಲ. ಅಮ್ಮನೂ ಸೀರಿಯಲ್ ನೋಡಲ್ವಲ್ಲ, ಸೊ ಅದಕ್ಕೆ. ಬಟ್ ನಮ್ಮ ಆಂಟಿದು ಮಿಸ್ ಮಾಡಿದ್ರೆ ಒಂದು ಸೀರಿಯಲ್ಲು ಮಿಸ್ ಮಾಡಲ್ಲ ಅವರು. ಲಾಸ್ಟ್ ಟೈಮ್ ವಿನಯ್ ಇದ್ದಿದ್ದ ಕಾರಣ ನಮ್ಮ ಆಂಟಿಗೂ ಬಿಗ್ ಬಾಸ್ ಹುಚ್ಚಿಡ್ಸ್ಬಿಟ್ಟಿದೆ. ಸೊ ಅವರು ಬಿಗ್ ಬಾಸ್ ನೋಡ್ತಾ ಇದ್ರು. ಒಂದೊಂದು ಎಪಿಸೋಡಲ್ಲೂ ವಿನಯ್ ಏನಾದರೂ ಜಗಳ ಆಡಿದ್ರೆ ಫೋನ್ ಮಾಡಿ ಹೇಳೋರು, ಚಿನ್ನು ಇವತ್ತು ವಿನಯ್ದು ಮತ್ತೆ ಅವ್ರದ್ದು ಜಗಳ ಆಯ್ತು, ಇವ್ರದ್ದು ಜಗಳ ಆಯ್ತು, ನಿಮ್ ವಿನಯ್ ವೇಸ್ಟು, ಹಂಗೆ ಹಿಂಗೆ ಅಂತ ನನಗೂ ನಮ್ಮ ಆಂಟಿಗೂ ಅದಕ್ಕೆ ಜಗಳ ಆಗ್ತಿತ್ತು. ಆಮೇಲೆ ಅದೇ ಯಾರಿದ್ಲು ಇವಳು ಇಶಾನಿ, ನಮ್ಮ ಆಂಟಿ ಇಶಾನಿದೊಂದು ರೇಗಿಸ್ತಿದ್ವಿ. ಇಶಾನಿ ಕಂಡ್ರೆ ನಮ್ಮ ಆಂಟಿಗೆ ತುಂಬ ಇಷ್ಟ. ಸೊ ಇಶಾನಿನೊಂದು ರೇಗಿಸ್ತಾ ಇದ್ವಿ. ನಮ್ಮ ಆಂಟಿ ಈ ವಿಡಿಯೋ ನೋಡಿರ್ತಾರೆ, ಗೊತ್ತಾಗುತ್ತೆ ಅವರಿಗೆ.
ಆ್ಯಂಡ್ ಸೀಸನ್ 10 ಒಂಥರ ರೀಕಾಲಿಂಗ್ ಇತ್ತು. ನಾನು ನೈಟ್ ನೋಡ್ತಿದ್ದೆ 9 to 10, ಮತ್ತು ಬೆಳಗ್ಗೆ ಹೋಗಿ ಆಫೀಸಲ್ಲಿ ನೋಡ್ತಾ ಇದ್ದೆ ಜಿಯೋದಲ್ಲಿ. ಕುಮಾರ್ ನಾನು ಈ ವಿಡಿಯೋ ನೋಡ್ಬಿಟ್ಟು ಏನು ಇಷ್ಟು ಅಡಿಕ್ಟ್ ಆಗಿದ್ದೀನಿ ಬಿಗ್ ಬಾಸ್ಗೆ ಅಂತೇಳಿ, ಒಂದು ಸಖತ್ ಅಡಿಕ್ಷನ್ ನನಗೆ ಒಂಥರ ಬಿಗ್ ಬಾಸು. ಆ್ಯಂಡ್ ನಿನಗೆ ಸೀಸನ್ 10 ಏನು ಮೆಮೊರಿ ಇದೆ? ವಿನಯ್ ಅಲ್ಲ ಕಾರ್ತಿಕ್ ಬಾಡಿ ಮಾಡಿಸ್ಕೊಂಡಿದ್ದೆ ಸಂತೋಷ್ ಜೈಲಿಗೆ ಅಂದ್ರೆ ಸೀಸನ್ ಒಳಗಿದ್ದಾಗ ಜೈಲಿಗೆ ಹೋಗಿದ್ದಾನೆ. ಸಂತೋಷ್ ಜೈಲಿಗೆ ಹೋಗಿರೋದೆಲ್ಲ ಪಬ್ಲಿಸಿಟಿ ಮಾಡಿದ್ರು. ಸರಿ ಗೈಸ್, ಇವ್ನು ಇವಾಗ ಅರ್ಜೆಂಟ್ ಮಾಡ್ತಿದ್ದೇನೆ, ಸ್ವಲ್ಪ ಹೊತ್ತು ನೋಡ್ಲಿ, ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ. ನೀವು ಬಿಗ್ ಬಾಸ್ ನೋಡ್ತಾ ಇದ್ದೀರಾ ಅಂತ ಅನ್ಕೊಂಡಿದೀನಿ. ದಯವಿಟ್ಟು ಬಿಗ್ ಬಾಸ್ ನೋಡಿ, ನೀವು ಎಂಜಾಯ್ ಮಾಡಿ. ಇವಾಗ 11 ಇಲ್ಲ 12 ಕಂಟೆಸ್ಟೆಂಟ್ಸ್ ಬಂದಿದ್ದಾರೆ. ಸೊ ಅದರಲ್ಲಿ ನನಗೆ ಮೋಸ್ಟ್ ಫೇವ್ರೇಟ್ ಆಗಿದ್ದು ಅಂತಂದರೆ ತ್ರಿವಿಕ್ರಮ್ ಅಂತ ಆಗಿದೆ. ಸೊ ಲೆಟ್ಸ್ ಸಿ ಅವರ ಒಂದು ಆಟ ನೋಡಿ ಮುಂದೆ ಬರುವ ಲಾಗಲ್ಲಾಗಲಿ ಮಿನಿ ಲಾಗಲ್ಲಾಗಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಆ್ಯಂಡ್ ತುಕಾಲಿ ಮಾನ್ಸ, ಸೊ ಅವಳು ಬಂದಿದ್ದಾಳೆ. ನನಗಂತೂ ತುಂಬ ಇಷ್ಟ, ಕಾಮಿಡಿ ಆಗಿರುತ್ತೆ ಅಂತ. ಆ್ಯಂಡ್ ಧನಂಜಯ್, ನನಗೆ ಅವರು ತುಂಬ ಇಷ್ಟ. ಲೆಟ್ಸ್ ಸಿ ಈ ಒಂದು 3 ಜನ ನನಗೆ ಒಂಚೂರು ಫೇವ್ರೇಟ್ ಅಂತ ಅನಿಸಿದ್ದಾರೆ. ಅದರಲ್ಲಿ ತ್ರಿವಿಕ್ರಮ್ ಒಂಚೂರು ಜಾಸ್ತಿ ಅನಿಸಿದ್ದಾರೆ ನನಗೆ. ತ್ರಿವಿಕ್ರಮು ಮತ್ತು ಇನ್ನೊಬ್ಬರು ಶ್ರೀನ್ ಅವ್ರ ಹೆಸರನ್ನು ಗೊತ್ತಿಲ್ಲ, ಅವರಿಬ್ಬರು ಒಂಥರ ವಿನಯ್ ಮತ್ತು ಕಾರ್ತಿಕ್ ನೋಡ್ದಂಗೆ ಅನಿಸ್ತಿದೆ. ಲೆಟ್ಸ್ ಸಿ ಯಾವ ಥರ ಇರುತ್ತೆ ಅಂತ. ಆ್ಯಂಡ್ ಟೈಮ್ ಆಗಿದೆ ಇವಾಗ ಆಲ್ರೆಡಿ 9:40 ಆಗಿದೆ. ಎಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಊಟ ಮಾಡಿ ಸ್ವಲ್ಪ ಬಿಗ್ ಬಾಸ್ ನೋಡಿ ಮಲ್ಕೊತೀನಿ. ಎಸ್, ಇಷ್ಟ ಆಗುತ್ತೆ ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ಇನ್ನವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ಟೇ ಟ್ಯೂನ್ ಫಾರ್ ಅಪ್ಕಮಿಂಗ್ ಇಂಟ್ರೆಸ್ಟಿಂಗ್ ವ್ಲಾಗ್ಸ್. ಮೀಟ್ ಯು ಸೂನ್. ಬಾಯ್, ಟೇಕ್ ಕೇರ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.